ಮಾಜಿ ಸೈನಿಕರ ಮೇಲೆ ಏನು ಹಲ್ಲೆ ಆಗಿದೆ ಅದಕ್ಕಾಗಿ ನಾವು ಎಲ್ಲ ಮಾಜಿ ಸೈನಿಕರು ಖಂಡನೀಯ. ಇದು ಒಂದನೇದು. ಎರಡನೇದಾಗಿ ಒಬ್ಬ ದೇಶ ರಕ್ಷಣೆ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಅವರು ರಾತ್ರಿ ಹೋಗಿ 11 ಗಂಟೆ ಹೋಗಿ ಅವರನ್ನು ಮನಬಂದಂತೆ ಅವರನ್ನು ಥಳಿಸಿ ಇವತ್ತು ಅವರು ಜೀವ ಮರಣದ ಮಧ್ಯದಲ್ಲಿ ಹೋರಾಟ ಮಾಡ್ತಾರೆ ಕಿಮ್ಸ್ನಲ್ಲಿ. ಯಾಕೆಂತಂದರೆ ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದರೆ, ಒಬ್ಬ ದೇಶ ಕಾಯುವ ಒಬ್ಬ ಯೋಧನಿಗೆ ಈ ರೀತಿ ಆದರೆ ಬೇರೆ ಜನಗಳ ಗತಿ ಏನು? ಅದು ನಮ್ಮ ಮುಖ್ಯ ಸಮಸ್ಯೆ ನಮ್ಮದು. ಆ ಕಾರಣದಿಂದ ಸರ್ ಇದು ಮುಂದೆ ಹೀಗಾಗಬಾರ್ದು. ಯಾಕಂದರೆ ಇವರಿಗೆ ಸಸ್ಪೆಂಡ್ ಮಾಡಿದ್ದಾರೆ. ಯಾಕಂದರೆ ಶಿವಕುಮಾರ್ ಸಾಹೇಬರು ಅತ್ಯಂತ ಒಳ್ಳೆಯ ಅಧಿಕಾರಿ. ಇಂಥ ಅಧಿಕಾರಿ ನಮ್ಮ ಹುಬ್ಬಳ್ಳಿ ಧಾರವಾಡ ಸಿಕ್ಕಿದ್ದು ನಮ್ಮ ಪೂರ್ವಜರ ಪುಣ್ಯ. ಆದರೆ ಸಾಹೇಬರಲ್ಲಿ ಆಗಲಿ ಸರ್ಕಾರಗಳಲ್ಲಿ ಇಷ್ಟೇ ನಾನು ಒತ್ತಾಯವನ್ನು ಮನವಿಯನ್ನು ಮಾಡೋದು, ಏನು ಹಲ್ಲೆ ಮಾಡಿದ್ದಾರೆ ಅವ್ರಿಗೆ ಸಸ್ಪೆಂಡ್ ಅಷ್ಟೇ ಅಲ್ಲ, ಅವ್ರ ನೌಕರಿಯಿಂದ ಅಮಾನತ್ ಮತ್ತು ಡಿಸ್ಮಿಸ್ ಆಗಬೇಕು ಒಂದು, ಇಲ್ಲವಾದಲ್ಲಿ ಅವರನ್ನು FR ಮಾಡಿ ಜೈಲಿಗೆ ಕಳಿಸ್ಬೇಕು ಒಂದು. ಇವು ಎರಡೂ ಆಗದೇ ಇದ್ದರೆ ಸರ್ ನಾವು ಇವತ್ತು ಭಾಳ ಜನ ಇಲ್ಲ, ಈ ಮತ್ತು ನಾಳೆ ನಾಡ್ದ ಮುಂಬರುವ ದಿನಗಳಲ್ಲಿ ನಾವು ಇಡೀ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಒಂದು ದೊಡ್ಡ ಹೋರಾಟವನ್ನು ನಾವು ಮಾಡ್ತೀವಿ ಅಂಥೇಳಿ ಈ ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ತೀನಿ ಸರ್. ಆದಷ್ಟು ಬೇಗ ಶಿವಕುಮಾರ್ ಸಾಹೇಬರು ಅವರನ್ನು ಡಿಸ್ಮಿಸ್ ಮಾಡಬೇಕು ಒಂದು, ಇಲ್ಲ ಅವ್ರು ಜೈಲಿಗೆ ಕಳಿಸ್ಬೇಕು ಒಂದು. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ ಸರ್, ನಾನು ಅಲ್ಲಿ ನಾವು ನೋಡ್ಕೊಂಡ್ಬಂದೀವೆಲ್ಲ, ಅವ್ರು ಹೊಡೆದು ಅವ್ರ ಮೊಬೈಲ್ ಕಿತ್ಕೊಂಡು ಹೋಗಿ ಕ್ಯಾಮ್ರಾ 4 ಕ್ಯಾಮ್ರಾ ಅಲ್ಲಿ ಏನೋ ಪ್ರೂಫ್ ಸಿಗುತ್ತಾ ಅಂತ ತಿಳ್ಕೊಂಡು ಅದು 4 ಕ್ಯಾಮ್ರಾ ಕಿತ್ಕೊಂಡು ಹೋಗ್ಯಾರ ಸರ್. ಟೇಬಲ್ ಉಪ್ಪಲ್ಲಿ ಏನು ಉಳಿದಿಲ್ಲ, ನಾವು ಹೋಗಿ ನೋಡ್ಕೊಂಡ್ಬಂದೀವಿ. ಅದಕ್ಕೆ ಮಾಧ್ಯಮದ ಮುಖಾಂತರ ನಾವು ಮನವಿ ಮಾಡಿದಷ್ಟೇ, ಅವರಿಗೆ ಆದಷ್ಟು ಬೇಗ ಅವ್ರು ಏನು ಮಾಡಿದ್ದಾರೆ ಅವರಿಗೆ ಏನು ಪನಿಷ್ಮೆಂಟ್ ಸಿಗಬೇಕಂತ ನಮ್ಮ ಒಂದು ಅಭಿಲಾಷ ಸರ್. ಜೈ ಹಿಂದ್ ಸರ್. ಎಮ್ ಎಚ್ ಚೇಳಮರ ಶೇಖ್ ಉರ್ಪು ಹವಾಲ್ದಾರ್ ಸರ್, ಮಹಾರಾಜ್ಮೆಂಟು 10